ಡಿಎನ್ ಜೀವರಾಜ್ ಈಗ ಶೃಂಗೇರಿ ಶಾಸಕ. ಕಡೆಗೂ ಪ್ರಮಾಣ ವಚನ ಬೋಧಿಸಿದ ಸ್ಪೀಕರ್ ಖಾದರ್. ಬಿಜೆಪಿಯ ಡಿಎನ್ ಜೀವರಾಜ್ ಈಗ ಶೃಂಗೇರಿ ಶಾಸಕ. ಕಡೆಗೂ ಪ್ರಮಾಣ ವಚನ ಬೋಧಿಸಿದ ಸ್ಪೀಕರ್ ಖಾದರ್. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಪ್ರಮಾಣ ವಚನ. ಡಿಎನ್ ಜೀವರಾಜ್ ಪ್ರಮಾಣ ವಚನ. ಆಲ್ ದಿ ಬೆಸ್ಟ್ ಎಂದ ಸ್ಪೀಕರ್ ಅವರು. ಸ್ಪೀಕರ್ ಭೇಟಿಗೂ ಮುನ್ನ ಒಂದು ಅಪರೂಪದ ದೃಶ್ಯ. ವಿಧಾನಸೌಧದ ಮೆಟ್ಲಿಗೆ ನಮಸ್ಕಾರ ಮಾಡಿದ್ದಾರೆ ಜೀವರಾಜ್ ಅವರು. ಮರುಮತ ಎಣಿಕೆಯಲ್ಲಿ ಜಯಗಳಿಸಿದ್ದ ಬಿಜೆಪಿಯ ಜೀವರಾಜ್ ಕೇವಲ 2 ವರ್ಷದ ಅವಧಿಗೆ ಶಾಸಕರಾಗಿದ್ದಾರೆ. ಇಂತಹ ಸನ್ನಿವೇಶ ಕರ್ನಾಟಕದಲ್ಲಿ ಹಿಂದೆಂದೂ ಉದ್ಭವ ಆಗಿರಲಿಲ್ಲ. ವಿಚಿತ್ರ ಸನ್ನಿವೇಶದಲ್ಲಿ ಶೃಂಗೇರಿ ಶಾಸಕರಾದ ಜೀವರಾಜ್. ಬಿಜೆಪಿಯ ಡಿಎನ್ ಜೀವರಾಜ್ ಈಗ ಶೃಂಗೇರಿ ಶಾಸಕ. ಕಡೆಗೂ ಪ್ರಮಾಣ ವಚನ ಬೋಧಿಸಿದ ಸ್ಪೀಕರ್ ಯುಟಿ ಖಾದರ್ ಅವರು. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಡಿಎನ್ ಜೀವರಾಜ್ ಅವರು. ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ ಸ್ಪೀಕರ್ ಅವರು. ಇನ್ನು ಸ್ಪೀಕರ್ ಅವರ ಭೇಟಿಗೂ ಮುನ್ನ ಒಂದು ಅಪರೂಪದ ದೃಶ್ಯ ಕಂಡು ಬಂತು. ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಆ ವೇಳೆ ವಿಧಾನಸೌಧದ ಮೆಟ್ಲಿಗೆ ನಮಸ್ಕರಿಸಿ ಒಳಗೆ ಹೋಗ್ತಾರೆ. ಕೇವಲ 2 ವರ್ಷದ ಅವಧಿಗೆ ಶಾಸಕರಾಗಿದ್ದಾರೆ. ಇಂತಹ ಸನ್ನಿವೇಶ ಕರ್ನಾಟಕ ರಾಜಕಾರಣದಲ್ಲಿ ಹಿಂದೆಂದೂ ಕೂಡ ಕಂಡಿರಲಿಲ್ಲ. ವಿಚಿತ್ರ ಸನ್ನಿವೇಶದಲ್ಲಿ ಶೃಂಗೇರಿ ಶಾಸಕರಾಗಿದ್ದಾರೆ ಜೀವರಾಜ್ ಅವರು. ಬಿಜೆಪಿಯ ಜೀವರಾಜ್ ಅವರು ಇವಾಗ ಶೃಂಗೇರಿಯ ಶಾಸಕರಾಗಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಪ್ರಮಾಣ ವಚನ ಬೋಧನೆಯನ್ನ ಕೂಡ ಮಾಡಿದ್ರು. ಈ ವೇಳೆ ಸ್ಪೀಕರ್ ಅವರು ಅವರಿಗೆ ವಿಶಸ್ಸನ್ನ ಕೂಡ ಮಾಡಿದ್ರು. ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಗಿತ್ತು ಇವತ್ತು ವಿಧಾನಸೌಧ. ಮರುಮತ ಎಣಿಕೆಯಲ್ಲಿ ಜಯವನ್ನ ಗಳಿಸಿದ್ರು ಬಿಜೆಪಿಯ ಜೀವರಾಜ್ ಅವರು. ವಿಧಾನಸಭಾ